ಎಕ್ಸಾಮ್ 2 ಪೇಪರು ಟಫ್ ಇರುತ್ತಾ ಈಸಿ ಇರುತ್ತಾ? ಯಾರು ಡಿಸೈಡ್ ಮಾಡ್ತಾರೆ? ಕ್ವೆಶ್ಚನ್ ಪೇಪರ್ ಸೆಟ್ ಮಾಡೋರಾ? ಅಲ್ಲ, ನೀವು ಡಿಸೈಡ್ ಮಾಡ್ತೀರಾ ಟಫ್ ಇರುತ್ತಾ ಈಸಿ ಇರುತ್ತಾ ಅಂತ. ಯಾಕೆ ಅಂದರೆ ಇಟ್ ಡಿಪೆಂಡ್ಸ್ ಆನ್ ಯೋರ್ ಪ್ರಿಪರೇಷನ್, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್, ನೀವು ಪೇಪರ್ನ ಹೆಂಗೆ ಅಪ್ರೋಚ್ ಮಾಡ್ತೀರಿ ಅನ್ನೋದರಲ್ಲಿ ಇರುತ್ತೆ. ಎಷ್ಟು ಜನಕ್ಕೆ ಅನಿಸುತ್ತೆ ಕ್ವೆಶ್ಚನ್ ಪೇಪರ್ ನೋಡಿದ ತಕ್ಷಣ ಅಯ್ಯೋ ಮ್ಯಾಮ್ ಟಫ್ ಇತ್ತು ಈಸಿ ಇತ್ತು ಅಂತ? ಯಾಕೆ ಡಿಸೈಡ್ ಮಾಡ್ತೀರಾ? ಡಿಸೈಡ್ ಮಾಡಬಾರ್ದು. ಯಾಕಂದರೆ ನೀವು ಒನ್ಸ್ ನಿಮ್ಮ ಮೆಂಟಾಲಿಟಿ ಸೆಟ್ ಮಾಡ್ಕೊಂಡ್ರಿ ಅಂತ ಅನ್ಕೊಳ್ಳಿ, ಇಲ್ಲ ಪೇಪರ್ ಟಫ್ ಐತಪ್ಪ ಪೇಪರ್ ಈಸಿ ಐತಪ್ಪ ಅಂತ ನೀವು ಮೆಂಟಾಲಿಟಿ ಸೆಟ್ ಮಾಡ್ಕೊಂಡ್ರೆ, ಈಸಿ ಅಂತ ಸೆಟ್ ಮಾಡ್ಕೊಂಡ್ರೆ ನೀವು ಮಿಸ್ಟೇಕ್ಸ್ ಮಾಡೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಟಫ್ ಅಂತ ನೀವು ಸೆಟ್ ಮಾಡ್ಕೊಂಡ್ರೆ ನೀವು ಪೇಪರ್ ಬರೆಯೋ ಚಾನ್ಸಸ್ ಕಮ್ಮಿ ಆಗುತ್ತೆ. ಎಲ್ಲ ಕ್ವೆಶನ್ಸ್ ಅಟೆಂಡ್ ಮಾಡ್ಲಿಕ್ಕೆ ಆಗಲ್ಲ, ಅದು ತುಂಬ ಕಷ್ಟ ಆಗುತ್ತೆ ನಿಮಗೆ. ಸೊ ಮೆಂಟಾಲಿಟಿ ಪೇಪರ್ ನೋಡಿದ ತಕ್ಷಣ ಸೆಟ್ ಮಾಡ್ಕೋಬೇಡಿ. ಕ್ವೆಶನ್ ಪೇಪರ್ ಬಂದಾಗ ಕ್ವೆಶನ್ ಪೇಪರ್ನ ನೋಡಿ ಅಬ್ಸರ್ವ್ ಮಾಡಿ ಯಾವ ಥರ ಕ್ವೆಶನ್ಸ್ ಬಂದಿದೆ, ಏನು ಕ್ವೆಶನ್ಸ್ ಬಂದಿದೆ ಅಂತ ಒಂದು ಗಮನ ಇರಲಿ ಸಾಕು. ಅಲ್ಲಿ ನೀವು ಏನು ಡಿಸೈಡ್ ಮಾಡ್ಬೋದು ಅಂದರೆ ಯಾವ ಥರ ಕ್ವೆಶನ್ಸ್ ಬಂದಿದೆ, ಹೆಂಗೆ ಮಾಡ್ಬೋದು ಅಂತ ನೀವು ಡಿಸೈಡ್ ಮಾಡ್ಬೋದು. ನಾನು ಏನು ಅಂತ ಒಂದೊಂದಾಗಿ ಹೇಳ್ತೀನಿ. ಸೊ ಕೊನೆವರೆಗೂ ವಿಡಿಯೋನ ನೋಡಿ ಇದನ್ನ ಫಾಲೋ ಮಾಡಿದಲ್ಲಿ ಎಕ್ಸಾಮ್ 2 ಅಲ್ಲಿ 80/80 ಸ್ಕೋರ್ ಮಾಡ್ತೀರಾ. ಎಷ್ಟು ಜನಕ್ಕೆ ಬೇಕು 88/80? ಹೇಳಿ ನೋಡುವ ಕಾಮೆಂಟಲ್ಲಿ. ಯಾಕಂದರೆ ನೀವು ತುಂಬ ಜನ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕಂತಾನೆ ಬರೀತಾ ಇದ್ದೀರಿ, ಕರೆಕ್ಟಾ? ಎಕ್ಸಾಮಲ್ಲಿ ಮಾರ್ಕ್ಸ್ ಇಂಪ್ರೂವ್ ಆಗಬೇಕಂತ ತಾನೇ ಬರೀತಾ ಇರೋದು. ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರಿ, ಬಂದಿಲ್ಲ, ಅದಕ್ಕೆ ನಾನು ಬೇಕೇ ಬೇಕು, ನನಗೆ ಔಟ್ ಆಫ್ ಔಟ್ ಬೇಕೇ ಬೇಕು ಅನ್ನೋರು ತುಂಬ ಜನ ಇದ್ದೀರಾ ಅಲ್ಲ? ಎಷ್ಟು ಜನಕ್ಕೆ ಬೇಕು ಅಂತ ಒಂದ್ಸರಿ ಕಾಮೆಂಟಲ್ಲಿ ತಿಳಿಸಿ. ಈ ಎಕ್ಸಾಮ್ 2 ಅಲ್ಲಿ ನಿಮಗೆ 80/80 ಬರಲೇಬೇಕು. ಸೊ ಗಮನ ಇಟ್ಟು ಕೇಳಿ, ಇನ್ನೂ ಎಷ್ಟು ದಿನ ಆದಂತ ಕೌಂಟ್ ಮಾಡಿಕೊಂಡು ಡಿಸೈಡ್ ಮಾಡ್ಕೊಳ್ಳಿ. ಇದೇ ನೀವು ತಗೊಳ್ಳೋ ಪ್ರತಿಯೊಂದು ಸ್ಟೆಪ್ಸು ಇವಾಗ ನಿಮ್ಗೆ ಹೆಲ್ಪ್ ಮಾಡೇ ಮಾಡುತ್ತೆ. ಸೊ ಫಸ್ಟ್ ಥಿಂಗ್, ಸಾಲ್ವ್ ಆಲ್ ದ ಕ್ವೆಶನ್ ಪೇಪರ್ಸ್. ಯಾವ್ಯಾವಿದೆ ಕ್ವೆಶನ್ ಪೇಪರ್ ನಿಮ್ಮ ಹತ್ರ? ನಿಮ್ಮ ಕೈಯಲ್ಲಿ ಮಾಡೆಲ್ ಪೇಪರ್ ಇದೆಯಾ, ಪ್ರಿಪರೇಟರಿ ಪೇಪರ್ ಇದೆಯಾ, ಫೈನಲ್ ಪೇಪರ್ ಇದೆಯಾ? ಇದನ್ನ ಬಿಟ್ಟು ಇನ್ನೇನು ಕ್ವೆಶನ್ ಪೇಪರ್ ಸಾಲ್ವ್ ಮಾಡ್ಬೋದು? ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡ್ಬೋದು. ಹೆಂಗೆ ನಿಮಗೆ ಸಿಗುತ್ತೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್? ನೀವೇನು ಮಾಡ್ತೀರಾ ಅಂದರೆ KSEB ವೆಬ್ಸೈಟ್ಗೆ ಹೋಗಿ, ಆಯ್ತಾ? KSEB ವೆಬ್ಸೈಟ್ಗೆ ಹೋಗುವ, ನಿಮಗೆ ಏನು ಮಾಡ್ಬೋದು ಅಂದರೆ ಈ ಥರ ಬರ್ಕೊಳ್ಳಿ, ಇಷ್ಟೇ ಬೇಕು ನಿಮಗೆ, ಎಕ್ಸಾಕ್ಟ್ಲಿ ಇಷ್ಟೇ ಬೇಕು, ಆಯ್ತಾ? ಹೋಗ್ತೀರಾ? ಇಲ್ಲಿ ಹೋದ್ಮೇಲೆ KSEB ವೆಬ್ಸೈಟ್ ಇದು ಎಕ್ಸಾಕ್ಟ್ಲಿ ಇದಕ್ಕೆ ಬನ್ನಿ. ಕನ್ನಡ ಇಂಗ್ಲೀಷ್ ನಿಮ್ಮ ಇಷ್ಟ ಯಾವುದಾದ್ರು ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಹೋಗಿ, ಇಲ್ಲಿ ಕೆಳಗಡೆ ಹೋಗಿ ಡಾಕ್ಯುಮೆಂಟ್ಸ್ SSLC ಅಂತ ಹೋದರೆ ಕ್ವೆಶನ್ ಪೇಪರ್ಸ್ ಅಂತ ಇರುತ್ತೆ ನೋಡಿ. ಇಲ್ಲಿ ನೋಡಿ ಮಾಡೆಲ್ ಪೇಪರ್ಸ್ ಅಂತ ಒಂದಿದೆ. ಮಾಡೆಲ್ ಕ್ವೆಶನ್ ಪೇಪರ್ಸ್ ಅಂತ ಹೋದ್ರೆ ಪುಟ್ಟ ನಿಮಗೆ ಸಿಕ್ಕಾಪಟ್ಟೆ ಹಲವಾರು ಮಾಡೆಲ್ ಪೇಪರ್ ಸಿಗುತ್ತೆ. ಬರೀ ಲಾಸ್ಟ್ ಇಯರ್, ಈ ವರ್ಷದಲ್ಲ, ಬರೀ 25-26 ಅಲ್ಲ, ಹಳೆದು ಸಿಗುತ್ತೆ. ಅದರ ಜೊತೆ ಪ್ರೀವಿಯಸ್ ಇಯರ್ ಪೇಪರ್ಸ್ ಕೂಡ ಸಿಗುತ್ತೆ. ನೋಡಿ ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಇದೆ, 2020 ವರೆಗೂ ನಿಮಗೆ ಕ್ವೆಶನ್ ಪೇಪರ್ ಸಿಗುತ್ತೆ. ಸೊ ಈ ಕ್ವೆಶನ್ ಪೇಪರ್ಸ್ನ ತಗೊಂಡು ಎಷ್ಟು ಓದ್ಬೇಕು ನೀವು ಅಂತಂದ್ರೆ ಓನ್ಲಿ ನಿಮ್ಮ ಸಿಲೆಬಸ್ ಪ್ರಕಾರ ಓದ್ಕೋಬೇಕು, ಆಯ್ತಾ? ರಿಪೀಟ್ ಆಗಿರೋ ತುಂಬ ಈಸಿ ಇರುವಂಥದ್ದು ರಿಪೀಟ್ ಆಗಿರುವಂಥ ತುಂಬ ಸಾರಿ ಮಾಡಕ್ಕೆ ಹೋಗ್ಬೇಡಿ. ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ಸ್ ಆಯಿತು, ಫಾರ್ ಎಕ್ಸಾಂಪಲ್ ಕೆಲವೊಂದು ಚಾಪ್ಟ್ರಲ್ಲಿ ವರ್ಡ್ ಪ್ರಾಬ್ಲಮ್ಸ್ ಬರ್ತವೆ, ಅವನ್ನ ಜಾಸ್ತಿ ನೀವು ಪ್ರಾಕ್ಟೀಸ್ ಮಾಡಿ. ಟ್ರಯಾಂಗಲ್ಸು, ಸರ್ಕಲ್ಸು, ಜೋಮೆಟ್ರಿ ಆಗುತ್ತೆ, ಏರಿಯಾ ರಿಲೇಟೆಡ್ ಟು ಸರ್ಕಲ್, ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್, ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ, ಕ್ವಾಡ್ರಾಟಿಕ್ ಇಕ್ವೇಷನ್, ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ವರ್ಡ್ ಪ್ರಾಬ್ಲಮ್ ಬರೋದು ಅಥವಾ ನಿಮ್ಮ ಜಾಮೆಟ್ರಿ ಚಾಪ್ಟರ್ಸ್, ತ್ರಿಭುಜಗಳು, ವೃತ್ತಗಳು, ವೃತ್ತಗಳ ವಿಸ್ತೀರ್ಣಗಳು, ಮೇಲ್ಮೈ ವಿಸ್ತೀರ್ಣಗಳು ಹಾಗೂ ಘನಫಲಗಳು, ತ್ರಿಕೋನಮಿತಿ ಅನ್ವಯಗಳು, ಸಮಾಂತರ ಶ್ರೇಣಿಗಳು, ವರ್ಗ ಸಮೀಕರಣ, ಇವೆಲ್ಲ ಚಾಪ್ಟರಿಂದ, ಕೋಆರ್ಡಿನೇಟ್ ಜಾಮೆಟ್ರಿ ಅಲ್ವಾ, ನಿರ್ದೇಶಾಂಕ ರೇಖಾಗಣಿತ, ಇವೆಲ್ಲ ಚಾಪ್ಟರಿಂದ ಒಂದಿಷ್ಟು ಕ್ವೆಶನ್ಸ್ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಆಗಿ ಬರುವಂಥ ಚಾನ್ಸಸ್ ನಿಮಗೆ ಸ್ವಲ್ಪ ಅನಿಸುತ್ತೆ. ಆ ಥರ ಅದಕ್ಕೆ ಅವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಆಯಿತಾ? ಫೋಕಸ್ ಅದ್ರ ಮೇಲೆ ಜಾಸ್ತಿ ಇಡಿ, ಯಾಕಂದರೆ ಅಲ್ಲಿ ನೀವು ಸ್ವಲ್ಪ ಎಡುತ್ತೀರಾ. ಅದನ್ನು ಬಿಟ್ಟರೆ ಸಿಂಪಲ್ ಆಗಿ ವರ್ಡ್ ಪ್ರಾಬ್ಲಮ್ಸ್ ತುಂಬ ಫಾರ್ಮುಲಾ ಮೇಲೆ ಇರೋಂಥ ಕ್ವೆಶನ್ ಅಂತೂ ಇದ್ದೇ ಇರುತ್ತೆ, ಅವನು ಪ್ರಾಕ್ಟೀಸ್ ಮಾಡ್ಕೊಂಡಿರಿ. HCF LC ಮೇಲೆ ಯಾವ ಥರ ಕ್ವೆಶನ್ ಬರ್ಬೋದು, ಲೈನ್ಸ್ ಮೇಲೆ ಯಾವ ಥರ ಕ್ವೆಶನ್ ಬರ್ಬೋದು, ನಿಮಗೆಲ್ಲ ಗೊತ್ತಿರುತ್ತೆ, ಅವನ್ನ ನೋಡ್ಕೊಬೇಕು. ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ ನೋಡಿ, ಸಾಲ್ವ್ LB ಆ್ಯಂಡ್ ಟೆಕ್ಸ್ಟ್ ಬುಕ್ ಕ್ವೆಶನ್ಸ್. ನಿಮ್ಮ ಹತ್ರ ಲೆಸನ್ ಬೇಸ್ ಅಸೆಸ್ಮೆಂಟ್ ಅಂತೂ ಇದ್ದೇ ಇದೆ, ಆಮೇಲೆ ಟೆಕ್ಸ್ಟ್ ಬುಕ್ ಅಂತೂ ಇದೆ. ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲ ಎಕ್ಸಾಂಪಲ್ಸ್, ಎಲ್ಲ ಎಕ್ಸಸೈಸ್ ಕ್ವೆಶನ್ಸ್ನ ಸಾಲ್ವ್ ಮಾಡಿ. ಅದ್ರ ಜೊತೆ LBದಲ್ಲಿ ಇರುವಂಥ ಕ್ವೆಶನ್ಸ್ನು ಕೂಡ ಸಾಲ್ವ್ ಮಾಡಿ. ಸೊ ನಿಮ್ಮ ಹತ್ರ ಟೈಮ್ ಸಿಕ್ಕಾಪಟ್ಟೆ ಇದೆ. ನನಗೆ ಗೊತ್ತಿದ್ದ ಪ್ರಕಾರ ತುಂಬ ಜನ ಮ್ಯಾಥ್ಸ್ ಎಕ್ಸಾಮ್ ಒಂದೇ ಬರೀತದೆ, ಕೆಲವೊಬ್ರು ಸಿಕ್ಕಾಪಟ್ಟೆ ಎಕ್ಸಾಮ್ಸ್ ಬರೀತಾ ಇದ್ದೀರಾ. ಬಟ್ ದಿಸ್ ಈಸ್ ಅ ಸಜೆಷನ್ ಫಾರ್ ಯು. ನೀವು LBA ಟೆಕ್ಸ್ಟ್ ಬುಕ್ ಮಾತ್ರ ಮಿಸ್ ಮಾಡಬೇಡಿ, ಮಾಡಲೇಬೇಕು. ನೀವು LBA ಟೆಕ್ಸ್ಟ್ ಬುಕ್ ನೀವೇ ಮಾಡಲೇಬೇಕು. ಯಾಕಂದರೆ ನೀವು ನನ್ನ ಕ್ಲಾಸ್ ಅಟೆಂಡ್ ಆಗ್ತಾ ಇದ್ದರೆ ನಾನು ಆಲ್ರೆಡಿ ನೀವು ಚೆಕ್ ಮಾಡ್ಕೊಳ್ಳಿ, ನಮ್ಮ PW ಚಾನಲಲ್ಲಿ ನಿಮ್ಗೆ ಸಿಗುತ್ತೆ. ಮ್ಯಾರಥಾನ್ ಆಗಿತ್ತು ಮಂಡೇ 11ನೇ ತಾರೀಕು ಮ್ಯಾರಥಾನ್ ಮಾಡಿದ್ದೆ 12:30 ಇಂದ
6 o'clock ಆ ಮ್ಯಾರಥಾನಲ್ಲಿ ಸಿಕ್ಕಾಪಟ್ಟೆ ಕ್ವೆಶನ್ಸ್ ಡಿಸ್ಕಸ್ ಮಾಡಿದ್ದೀನಿ. ಅದ್ರ ಜೊತೆ ಬರುವ ಅಪ್ಕಮಿಂಗ್ ಸೆಷನ್ ಕೂಡ ಇದೆ, PYQ ಡಿಸ್ಕಷನ್ ಇದೆ, ಪ್ರೀವಿಯಸ್ ಇಯರ್ ಪೇಪರ್ಸ್ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ನಿಮ್ಮ ಹತ್ರ ಟೈಮ್ ಉಳಿಯೋದು LBA ಮತ್ತು ಟೆಕ್ಸ್ಟ್ ಬುಕ್ ಕ್ವೆಶನ್ಸ್ ನೀವೇ ಮಾಡ್ಕೋಬೇಕಾಗುತ್ತೆ. ಕಂಪಲ್ಸರಿ ನೀವು ಸಾಲ್ವ್ ಮಾಡಲೇಬೇಕು, ಬಿಡಂಗಿಲ್ಲ. ಓಕೆ, ಕಂಪಲ್ಸರಿ. ಯಾಕಂದ್ರೆ ಅದರಿಂದ ತುಂಬಾ ಕ್ವೆಶನ್ಸ್ ಬಂದಿದೆ. ಅಷ್ಟೇ ಅಲ್ಲ, ನನ್ನ ಸೆಷನ್ಸ್ ಅಟೆಂಡ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಾವು ಡಿಸ್ಕಸ್ ಮಾಡಿರುವಂತಹ ಹಲವಾರು ಕ್ವೆಶನ್ಸ್ ಎಕ್ಸಾಕ್ಟ್ಲಿ ಆಸ್ ಇಟ್ ಈಸ್, ನಂಬರ್, ಲೆಟರ್, ಎವ್ರಿಥಿಂಗ್, ವರ್ಡ್, ಎವ್ರಿಥಿಂಗ್ ಸೇಮ್ ಎಕ್ಸಾಮ್ ಅಲ್ಲಿ ಬಂದಿದೆ. ಸೊ ನನ್ನ ಜೊತೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ಕಲಿತೀರಾ, ಅದನ್ನ ಕರೆಕ್ಟಾಗಿ ಎಕ್ಸಾಮ್ ಅಲ್ಲಿ ಬರೀಬೇಕು. ರೈಟ್. ನೆಕ್ಸ್ಟ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಡು ನಾಟ್ ರಿಪೀಟ್ ದ ಮಿಸ್ಟೇಕ್ಸ್. ಎಕ್ಸಾಮ್ ಅಲ್ಲಿ, ಲಾಸ್ಟ್ ಎಕ್ಸಾಮ್ ಅಲ್ಲಿ ನೀವು ಏನ್ ಮಿಸ್ಟೇಕ್ ಮಾಡಿದ್ರೆ ನೆನಪಿದ್ಯಾ ನಿಮ್ಗೆ? ಮ್ಯಾಮ್ ಇದೇ ಕ್ವೆಶನ್ ಸಾಲ್ವ್ ಮಾಡ್ತಾ ಕೂತ್ಕೊಂಡಿದ್ರೆ, ಟ್ರಯಾಂಗಲ್ ಚಾಪ್ಟರ್ ಕ್ವೆಶನ್ ಇತ್ತು ಮ್ಯಾಮ್ 3 ಮಾರ್ಕ್ಸ್ಗೆ, ಅದನ್ನ ಸಾಲ್ವ್ ಮಾಡ್ತಾ ಕೂತ್ಕೊಂಡೆ, ಟೈಮ್ ವೇಸ್ಟ್ ಮಾಡಿದ್ದೀನಿ. ಮ್ಯಾಮ್ ನನಗೆ ಸರ್ಫೇಸ್ ಏರಿಯಾ ವಾಲ್ಯೂಮ್ ಕ್ವೆಶನ್ ಸಾಲ್ವ್ ಮಾಡಲಿಕ್ಕೆ ಬರಲಿಲ್ಲ, ನನ್ನ ಕ್ವೆಶನ್ ಕನ್ಫ್ಯೂಸ್ ಆಯಿತು. ಮ್ಯಾಮ್ ಸಿಲ್ಲಿ ಮಿಸ್ಟೇಕ್ಸ್ ಮಾಡಿದ್ದೀನಿ, ನಾನು ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಮಾಡಿದ್ದೀನಿ. ಮ್ಯಾಮ್ ಡಯಾಗ್ರಾಮ್ ಸರಿ ಆಗಿಲ್ಲ, ಮ್ಯಾಮ್ ಮರ್ತೋಯ್ತು ಮ್ಯಾಮ್, ನಾನು ಈ ಕ್ವೆಶನ್ ಬದಲು ಆ ಕ್ವೆಶನ್ ಚೂಸ್ ಮಾಡಿದೆ, ನನ್ನ ಟೈಮ್ ಹಾಳಾಯಿತು. ಸ್ಮಾರ್ಟ್ ಆಗಿ ಕ್ವೆಶನ್ ಪಿಕ್ ಮಾಡ್ಬೇಕು ಪುಟ. ಟ್ರಿಗ್ನೋಮೆಟ್ರಿ ನೋಡಿದ್ರ ಒಂದು ಪ್ರೂಫ್ ಹೆಂಗ್ ಬಂದಿತ್ತು ಅಂತ, ಆಂಗಲ್ಸ್ ಒಂದು ಬಂದಿತ್ತು, ಐಡೆಂಟಿಟಿ ಒಂದಿತ್ತು. ಆಂಗಲ್ಸ್ ಈಸಿ ಆಗುತ್ತೆ ತಾನೆ, ಆಂಗಲ್ಸ್ ಈಸಿ ತಾನೆ, ಐಡೆಂಟಿಟಿ ನಿಮ್ಗೆ ಹೆಂಗಾಗುತ್ತೆ ನೋಡಿ. ನನ್ನ ಪ್ರಕಾರ ಆಂಗಲ್ಸ್ ಈಸಿ ಆಗುತ್ತೆ, ವ್ಯಾಲ್ಯೂಸ್ ಬೇಗ ಮಾಡ್ಬೋದು. ನಿಮಗೆ ಐಡೆಂಟಿಟಿ ಈಸಿ ಆದ್ರೆ ಐಡೆಂಟಿಟಿ ಮಾಡಿ, ಪರವಾಗಿಲ್ಲ. ಸೊ ಚೂಸ್ ಮಾಡಬೇಕು ಯಾವ್ದು ಮಾಡಬೇಕು ಅಂತ. ರೈಟ್. ಕ್ವೆಶನ್ ಕರೆಕ್ಟಾಗಿ ಪಿಕ್ ಮಾಡಿದ್ರಿ, ಟೈಮ್ ವೇಸ್ಟ್ ಜಾಸ್ತಿ ಮಾಡಕ್ ಹೋಗಿಲ್ಲ. ಸೊ ಇಟ್ ವಿಲ್ ರಿಸಾಲ್ವ್, ತುಂಬಾ ಮಿಸ್ಟೇಕ್ಸ್ನ ರಿಸಾಲ್ವ್ ಮಾಡುತ್ತೆ. ಇನ್ನೊಂದೇನು ಗೊತ್ತಾ, ಮ್ಯಾನೇಜ್ ಯೋರ್ ಟೈಮ್ ಎಫಿಷಿಯೆಂಟ್ಲಿ. ನಿಮ್ಗೆ ಎಷ್ಟು ಟೈಮ್ ಇದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. 15 ಮಿನಿಟ್ಸ್ ಕರೆಕ್ಟಾಗಿ ಪೇಪರ್ ಓದೋದು. ಯಾಕೆ ಅಂದರೆ ಪೇಪರ್ನ ಜಡ್ಜ್ ಮಾಡೋದಲ್ಲ ನೀವು. ನೋ, ಡೋಂಟ್ ಡೂ ದ್ಯಾಟ್. ನೀವು ಫಿಕ್ಸ್ ಯುವರ್ ಸೆಲ್ಫ್, ನೀವು ಯಾವ ಕ್ವೆಶನ್ನ ಫಸ್ಟ್ ಸಾಲ್ವ್ ಮಾಡ್ತೀರಾ, ಯಾವ ಕ್ವೆಶನ್ನ ಆಮೇಲೆ ಅಟೆಂಪ್ಟ್ ಮಾಡ್ತೀರಾ ಅನ್ನೋದು, ಅದು ನಿಮಗೆ ಒಂದು ಫಿಕ್ಸ್ ಆಗಿ ಉಳಿಯುತ್ತೆ. ಒಂದು ಡಾಟ್ ಇಟ್ಕೊಂಡಿರಿ, ಈ ಕ್ವೆಶನ್ ಆಮೇಲೆ ಮಾಡ್ತೀನಿ ಅನ್ನೋದು. ಈವನ್ MCQ ಆದರೂ ಪರವಾಗಿಲ್ಲ. ಆಯ್ತಾ. ನೆಕ್ಸ್ಟು ಫಾಸ್ಟಾಗಿ ಬರೀರಿ. ಬರಿಬೇಕಾದ್ರೆ, ವರ್ಡ್ಸ್ ಬರಿಬೇಕಾದ್ರೆ ಫಾಸ್ಟಾಗಿ ಬರೀರಿ. ಆದರೆ ಕ್ಯಾಲ್ಕುಲೇಷನ್ ಮಾಡ್ತಿರ್ತಿರಲ್ಲ ಮಾರ್ಜಿನಲ್ಲಿ, ರಫಲ್ಲಿ, ಅದನ್ನ ಸ್ಲೋ ಮಾಡಿ. ಯಾಕಂದರೆ ಕ್ಯಾಲ್ಕುಲೇಷನ್ ನೀವು ಫಾಸ್ಟ್ ಮಾಡಬೇಕಾದ್ರೆ ಎರರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕ್ಯಾಲ್ಕುಲೇಷನ್ನ ಸ್ಲೋ ಆಗಿ ಮಾಡಿ, ಬರಿಬೇಕಾಗಿದ್ದನ್ನ ವರ್ಡ್ಸಲ್ಲಿ ಬರಿಬೇಕಾಗಿದ್ದನ್ನ ಫಾಸ್ಟಾಗಿ ಬರೀರಿ. ಬಟ್ ಮೇಕ್ ಶೋರ್ ನಿಮ್ಮ ಹ್ಯಾಂಡ್ ರೈಟಿಂಗ್ ನೀಟ್ ಆಗಿದೆ. ಅವಾಯ್ಡ್ ದ ಎರರ್ಸ್. ನೀವು ಮಾಡಬೇಕಾದ್ರೆ ಏನೋ ಒಂದು ಪ್ಲಸ್ಸು ಮೈನಸ್ಸು ಮಲ್ಟಿಪ್ಲಿಕೇಶನ್ ಡಿವಿಷನ್ ಮಾಡಬೇಕಾದ್ರೆ ಏನೋ ಒಂದು ಸಿಲ್ಲಿ ಎರರ್ ಮಾಡ್ತೀರಾ, ಅದನ್ನ ಅವಾಯ್ಡ್ ಮಾಡಿ. ಅದಕ್ಕೆ ಹೇಳ್ತೀನಿ, ಸ್ವಲ್ಪ ಕಾನ್ಷಿಯಸ್ಲಿ ಬರಿಬೇಕು. ಫಾಸ್ಟಾಗಿ ಬರೆದ್ರು ನೀವು ಏನು ಬರಿತಾ ಇದ್ರಿ ಅಂತ ನಿಮಗೆ ಗೊತ್ತಿರಬೇಕು. ಅದೇ ಥರ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೂ ತಲೆ ಎಲ್ದು ಕ್ಯಾಲ್ಕುಲೇಷನ್ ಮಾಡಬೇಡಿ, ಕರೆಕ್ಟಾಗಿ ಫಾಲೋ ಮಾಡಿ, ಸ್ಲೋ ಆಗಿ ಆರಾಮಾಗಿ ಮಾಡಿ ಕ್ಯಾಲ್ಕುಲೇಷನ್ನ. ಸೊ ಅವಾಯ್ಡ್ ದ ಎರರ್ಸ್ ಅಷ್ಟೇ. ಸೊ ಮಾರ್ಕ್ಸ್ ಎಲ್ಲ ಬರೆದು ಮಾರ್ಕ್ಸ್ ಕಳ್ಕೊಬೇಡಿ. ಇನ್ನೊಂದು ಎರರ್ ಮಾಡ್ತೀರಾ ಗೊತ್ತಾ, ಕ್ವೆಶನ್ ಅರ್ಧಂಬರ್ಧ ಓದ್ಬಿಡ್ತೀರಾ. ಲಾಸ್ಟ್ ಕ್ವೆಶನ್ ಅವ್ರು ಏನು ಕೇಳ್ತಾ ಅದನ್ನ ಮಾಡಲ್ಲ, ಏನೋ ಒಂದು ಮಾಡಿ ಬಂದ್ಬಿಟ್ಟಿರ್ತೀರಾ. ಅದನ್ನ ಮಾಡಬೇಡಿ. ಹಾಫ್ ಮಾರ್ಕ್ಸ್ 1 ಮಾರ್ಕ್ಸ್ ಅಲ್ಲೇ ಕಳ್ಕೊತೀರಾ ನೀವು. ಯಾಕಂದ್ರೆ ಎಕ್ಸಾಕ್ಟ್ಲಿ ಅವ್ರು ಏನು ಕೇಳಿದ್ರು ಅದನ್ನ ಮಾಡ್ರಲ್ಲ. ಲೆವೆಲ್ ಆಫ್ ವಾಟರ್ ಅಂದ್ರೆ ಏನು, ಲೆವೆಲ್ ಅಂದ್ರೆ ಏನು, ಹೈಟ್ ಕಂಡುಹಿಡಿಬೇಕು, ವಾಲ್ಯೂಮ್ ಅಲ್ಲ. ಅಮೌಂಟ್ ಅಂದ್ರೆ ವಾಲ್ಯೂಮ್ ಆಗುತ್ತೆ, ತಿಳಿತಲ್ಲ. ಆಮೇಲೆ ಸಾಲ್ವ್ ಈಸಿ ಕ್ವೆಶನ್ಸ್ ಫಸ್ಟ್. ಎಲ್ಲ ಈಸಿ ಕ್ವೆಶನ್ಸ್ ಫಸ್ಟ್ ಮಾಡ್ಕೊಂಬಿಡಿ. ನಿಮ್ಗೆ ಎಲ್ಲಿ ಕನ್ಫ್ಯೂಷನ್ ಅನ್ಸುತ್ತೋ ಅದನ್ನ ಮಾಡಬೇಡಿ, ಸೈಡಿಗೆ ಇಡಿ. ಫಸ್ಟು ನಿಮ್ಗೆ ಯಾವುದು ಕಾನ್ಫಿಡೆಂಟ್ ಆಗಿ ಬರ್ತಾವಲ್ಲ, ಕ್ಯಾಲ್ಕುಲೇಷನ್ ಮಾಡಿದ್ರೆ ನನಗೆ ಆನ್ಸರ್ ಸಿಗುತ್ತಪ್ಪ, ಇದು ಫಾರ್ಮುಲಾ ಕ್ವೆಶನ್ ಅಪ್ಪ ಅಂತ ಯಾವ್ಯಾವ ತುಂಬಾ ಈಸಿ ಇರುವಂತ ಇರುತ್ತಲ್ಲ, ಅವನ್ನ ಪಟ ಫಸ್ಟ್ ಆಗಿ ಅವನ್ನ ಮಾಡಿಬಿಡಿ. ಆಯ್ತಾ. 1 ಮಾರ್ಕಿನ ಕ್ವೆಶನ್ ಇದ್ರೆ ಬ್ಲ್ಯಾಂಕ್ ಬಿಡಿ. MCQದಾಯ್ತು, ಇನ್ನೊಂದು ಸೆಕ್ಷನ್ 2 ಅಲ್ಲಿ 1 ಮಾರ್ಕ್ ಕ್ವೆಶನ್, ಅದಕ್ಕೆ ಬ್ಲ್ಯಾಂಕ್ ಬಿಡಿ. ಒಂದು ಯಾವ್ದಾದ್ರು ಕ್ವೆಶನ್ ಏನಾದ್ರು ಬಿಟ್ಟಿದ್ರೆ ಒಂದು ಸ್ವಲ್ಪ ಸ್ಪೇಸ್ ಬಿಟ್ಟು ಮುಂದಿನ ಕ್ವೆಶನ್ಗೆ ಹೋಗಿ, ಪರವಾಗಿಲ್ಲ, ನಂಬರ್ ಹಾಕ್ಬಿಟ್ಟು. 2 ಮಾರ್ಕ್ಸ್ 3 ಮಾರ್ಕ್ಸ್ ಎಲ್ಲ ಏನಿರುತ್ತಲ್ಲ, ಆ ಕ್ವೆಶನ್ನ ಮಾರ್ಕ್ ಮಾಡಿಕೊಂಡು ಉಳಿಕಿದ ಕ್ವೆಶನ್ನ ಸಾಲ್ವ್ ಮಾಡಿ. ಯಾವ ಬಂದಿಲ್ವೋ ನಿಮಗೆ ಅವನ್ನ ಆಮೇಲೆ ಮಾಡ್ಲಿಕ್ಕೆ ಆಗುತ್ತೆ. ಬಟ್ ಯಾವ್ದು ಕರೆಕ್ಟಾಗಿ ಬರ್ತಾವಲ್ಲ ಫಸ್ಟ್ ಸಾಲ್ವ್ ಮಾಡಿ. ರೀಸನ್ ಯಾವ ನಿಮಗೆ ಕರೆಕ್ಟಾಗಿ ಬರ್ತಾವೋ ಅವ್ನು ಟೈಮ್ ತಗೊಂಡು ಆರಾಮಾಗಿ ಸಾಲ್ವ್ ಮಾಡಿರ್ತೀರಾ ಫಾಸ್ಟಾಗಿ. ಸೊ ನಿಮಗೆ ಪಕ್ಕಾ ಫಿಕ್ಸ್ ಮಾರ್ಕ್ಸ್ ಬರುತ್ತೆ, ಟೈಮ್ ವೇಸ್ಟ್ ಆಗಲ್ಲ. ಆಮೇಲೆ ಬರದೇ ಇರುವಂಥ ಕ್ವೆಶನ್ ಆಮೇಲೆ ನೀವು ಸ್ಲೋ ಆಗಿ ಟ್ರೈ ಮಾಡ್ತೀರಾ. ಒಂದು ವೇಳೆ ನಿಮಗೆ ಬರ್ತಾ ಇದ್ರು, ನೀವು ಸ್ಟಕ್ ಆದ್ರಿ ಅಂತ ಅನ್ಕೊಳ್ಳಿ, ಏನೋ ಒಂದು ಮಿಸ್ಟೇಕ್ ಮಾಡಿ ಸ್ಟಕ್ ಆದ್ರಿ ಅನ್ಕೊಳ್ಳಿ, ಅದ್ರ ಮೇಲೆ ಟೈಮ್ ವೇಸ್ಟ್ ಮಾಡಿಬಿಡಿ. ಅಲ್ಲಿಗೆ ಸ್ವಲ್ಪ ಪಾಸ್ ಮಾಡಿ, ಒಂದು ಸ್ವಲ್ಪ ಬ್ರೀದ್ ಮಾಡಿ, ನೆಕ್ಸ್ಟ್ ಕ್ವೆಶನ್ಗೆ ಹೋಗಿ ವಾಪಸ್ ಕ್ವೆಶನ್ ನೋಡಿರತ್ತೆ, ಮಾರ್ಕ್ ಮಾಡ್ಕೊಂಡಿರೋ ಕ್ವೆಶನ್ ನೀವು ನೋಡ್ಕೋಬೇಕು ಅಂತ. ಟೈಮ್ ಸಾಕಷ್ಟಿದೆ ಮಕ್ಕಳೇ, ಟೈಮ್ ಸಾಕಷ್ಟಿದೆ ನಿಮ್ಮ ಹತ್ರ. ನೆಕ್ಸ್ಟು ಡ್ರಾ ನೀಟ್ ಲೇಬಲ್ ಟ್ರಯಾಂಗಲ್ಸ್ ಆ್ಯಂಡ್ ಗ್ರಾಫ್ಸ್. ನೀವು ಹಾಕಬೇಕಾದ್ರೆ ಪ್ರತಿಯೊಂದು ಕ್ವೆಶನ್ಗೆ ಹೇಳ್ತೀನಿ, ಎಲ್ಲೆಲ್ಲಿ ಜಾಮೆಟ್ರಿ, ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ, ಸರ್ಫೇಸ್ ಏರಿಯಾ, ವಾಲ್ಯೂಮ್, ಎಲ್ಲೆಲ್ಲಿ ಡಯಾಗ್ರಾಮ್ ಬರ್ತಾವಲ್ಲ, ದಯವಿಟ್ಟು ಆ ಡಯಾಗ್ರಾಮ್ನ ಕಾಪಿ ಮಾಡ್ಕೊಳ್ಳಿ. ನಿಮಗೆ ಈಸಿ ಆಗುತ್ತೆ, ನಿಜ ಹೇಳ್ತಾ ಇದ್ದೀನಿ. ಡಯಾಗ್ರಾಮ್ ಕಾಪಿ ಮಾಡ್ಕೊಂಡಾಗ ಈಸಿ ಆಗುತ್ತೆ. ನೀವು ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಮಾಡಬೇಕಾದ್ರೆ ಟ್ರಯಾಂಗಲ್ಸ್ನ ಸಪ್ರೇಟಾಗಿ ಡ್ರಾ ಮಾಡ್ಕೊಂಡು ಬರೀರಿ, ಈಸಿ ಆಗುತ್ತೆ ನಿಮಗೆ. ಏನೇನಂತ ಕ್ಲಿಯರ್ ಆಗಿ ಪಿಕ್ಚರ್ಸ್ ಕಾಣಿಸ್ತವೆ.
ಸೊ ಮಾಡ್ಕೊಳ್ಳಿ. ಈವನ್ ಟ್ರಯಾಂಗಲ್ಸ್ ಬರಿಬೇಕಾದ್ರೆ ಡಯಾಗ್ರಾಮ್ ಹಾಕ್ಕೊಳ್ಳಿ. ಜೊಮೆಟ್ರಿ ಇದ್ದಾಗ ಕಂಪಲ್ಸರಿ ಡಯಾಗ್ರಾಮ್ ಬರೀಲೇಬೇಕು. ನೀವು ನೀಟಾಗಿ ಹಾಕ್ಕೊಳ್ಳಿ. ಕೋಆರ್ಡಿನೇಟ್ ಜಾಮೆಟ್ರಿ ಬರೀತಾ ಇದ್ದೀರಾ, ಡಯಾಗ್ರಾಮ್ ಹಾಕ್ಬೋದಾ ನೀವು, ಹಾಕೊಂಡ್ರೆ ಕ್ಲಾರಿಟಿ ಸಿಗುತ್ತಾ, ಹಾಕ್ಕೊಳ್ಳಿ, ಪರವಾಗಿಲ್ಲ. ಆಯ್ತಾ? ಗ್ರಾಫ್ ಹಾಕಬೇಕಾದ್ರೆ ದಯವಿಟ್ಟು ಎಲ್ಲ ಏನೇನು ಇಂಪಾರ್ಟೆಂಟು, ಲೇಬಲಿಂಗ್ ಆಯಿತು, ಸ್ಕೇಲು, ಪೆನ್ಸಿಲಿಂದ ಬರೆಯೋದು, ಈಕ್ವೇಶನ್ ಲೇಬಲ್ ಮಾಡೋದು, ಅವೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿ. ಇವೆಲ್ಲ ಸ್ಮಾರ್ಟ್ ವೇ ಟು ಗೆಟ್ ಯುವರ್ ಫುಲ್ ಮಾರ್ಕ್ಸ್. ನೀವು ಬರೀಲೇಬೇಕು ಅನ್ನೋ ಥರ ಇರುತ್ತೆ. ಆಯ್ತಾ? ಅಷ್ಟಲ್ಲದೆ ಕ್ವೆಶನ್ ಅಲ್ಲಿ ಗಿವನ್ ಬರಿಬೇಕು, ಏನು ಕೊಟ್ಟಿದ್ದಾರೆ ಬರಿಬೇಕು. 2-3 ಮಾರ್ಕ್ಸ್, 2, 3, 4, 5 ಮಾರ್ಕ್ಸ್ ಅಲ್ಲಿ ಗಿವನ್ ಏನು ಕೊಟ್ಟಿದ್ದಾರೆ ಬರಿಬೇಕು. ಏನು ಕೇಳ್ತಾ ಇದ್ದಾರೆ, ಏನು ಫೈಂಡ್ ಮಾಡಬೇಕಾ, ಏನು ಪ್ರೂವ್ ಮಾಡಬೇಕಾ ಅದನ್ನು ಬರೀರಿ. ಆಮೇಲೆ ಸ್ಟೆಪ್ ಬರೀತಾ ಇರ್ತೀರ, ರೀಸನ್ಸ್ ಬರೀರಿ. ಫಾರ್ಮುಲಾಸ್ ಇದ್ದಾಗ ಮರಿಬೇಡಿ ದಯವಿಟ್ಟು. 2 ಮಾರ್ಕ್ಸ್ಗೂ ಕೂಡ ಫಾರ್ಮುಲಾ ಇಂಪಾರ್ಟೆಂಟ್, 1 ಮಾರ್ಕ್ಗೂ ಕೂಡ ಫಾರ್ಮುಲಾ ಇಂಪಾರ್ಟೆಂಟ್. ಫಾರ್ಮುಲಾ ಮೆನ್ಷನ್ ಮಾಡಲೇಬೇಕು, ನೆನ್ಪಿಟ್ಕೊಳ್ಳಿ. ವಾಲ್ಯೂಮ್ ಬರೆದಾಗ ಸೆಂಟಿಮೀಟರ್ ಕ್ಯೂಬ್ ಅಥವಾ ಕ್ಯೂಬಿಕ್ ಯೂನಿಟ್ಸ್ ಅಂತ ಬರೀರಿ ಅಲ್ವಾ. ಆಮೇಲೆ ಘನಮಾನಗಳು ಅಲ್ವಾ, ಕ್ಯೂಬಿಕ್ ಮಾನಗಳು ಅಂತ ಬರೀತೀರಿ. ಆಮೇಲೆ ಸರ್ಫೇಸ್ ಏರಿಯಾ, ವಿಸ್ತೀರ್ಣಗಳಿದ್ದಾಗ ಸ್ಕ್ವೇರ್ ಯೂನಿಟ್ಸ್, ಸ್ಕ್ವೇರ್ ಮಾನಗಳು ಅಂತ ಬರೀತೀರಿ. ಸೊ ಅವನ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿ. ರಿಸಲ್ಟ್ಸ್ನ ವರ್ಡ್ಸ್ ಬರೀ, ಲಾಸ್ಟಿಗೆ ಸೆಂಟೆನ್ಸ್ ಅಲ್ಲಿ ಬರೆದ್ಬಿಡಿ, ದಿಸ್ ಇಸ್ ದಿಸ್ ಡ್ಯಾಶ್ ಅಂತ ಅಲ್ವಾ. ಯೂನಿಟ್ಸ್ ಮೆನ್ಷನ್ ಮಾಡಲೇಬೇಕು, ಲಾಸ್ಟಿಗೆ ಕೂಡ ಯೂನಿಟ್ಸ್ ಮೆನ್ಷನ್ ಮಾಡಲೇಬೇಕು. ನೆನಪಿರ್ಲಿ, ಕರೆಕ್ಟ್ ಯೂನಿಟ್ ಮೆನ್ಷನ್ ಮಾಡಿ. ಕನ್ವರ್ಷನ್ ಇದ್ದಾಗ ಕನ್ವರ್ಷನ್ ಮಾಡಿ. ವಾಲ್ಯೂಮ್ ಇಂದ ಸೆಂಟಿಮೀಟರ್ ಕ್ಯೂಬ್ ಇಂದ ಲೀಟರ್ ಮಿಲಿ ಲೀಟರ್, ಮೀಟರ್ ಕ್ಯೂಬ್ ಇಂದ ಲೀಟರ್ ಕಿಲೋ ಲೀಟರ್ಸ್, ಏನು ಕನ್ವರ್ಷನ್ ಇದೆಯೋ ಕರೆಕ್ಟಾಗಿ ಮಾಡ್ಕೊಳ್ಳಿ. ಈವನ್ ಕೆಲವೊಂದ್ಸಾರಿ ಡಯಾಗ್ರಾಮ್ ಅಲ್ಲೇ ಕೂಡ ಸೆಂಟಿಮೀಟರ್ ಮೀಟರ್ ಕನ್ವರ್ಷನ್ ಇರುತ್ತೆ. ರೇಡಿಯಸ್ ಲೆಂತ್ ಎಲ್ಲ ಇದ್ದಾಗ ಕರೆಕ್ಟಾಗಿ ನೋಡ್ಕೊಂಡು ಮಾಡ್ರಪ್ಪ. ಅಷ್ಟೇ ಅಲ್ಲ, ಪ್ರೆಸೆಂಟ್ ದ ಪೇಪರ್ ನೀಟ್ಲಿ, ನೀಟಾಗಿ ಬರೀರಿ ಪೇಪರ್ನ. ಬರಿಬೇಕಾದ್ರೆ ನೀಟ್ನೆಸ್ ಇರಲಿ, ಸೆಗ್ರಿಗೇಷನ್ ಕರೆಕ್ಟ್ ಆಗಿರಲಿ, ಸ್ಪೇಸಿಂಗ್ ಕರೆಕ್ಟ್ ಆಗಿರಲಿ, ಕ್ವೆಶನ್ಸ್ ನಡುವೆ ಗ್ಯಾಪ್ ಕೊಡಿ, ಒಂದೊಂದು ಲೈನ್ 2 ಲೈನ್ ಬಿಟ್ಟು. ಬಾಕ್ಸಸ್ ಯೂಸ್ ಮಾಡಿ, ಎಲ್ಲಾದರೂ ಇಕ್ವೇಶನ್ ಬಂದಾಗ ಲಾಸ್ಟ್ ಆನ್ಸರ್ಗೆ. ಇಲ್ಲ ಎಲ್ಲಾದರೂ ಅಂಡರ್ಲೈನ್ ಮಾಡಿದ್ರೆ ಹಿಂಗೆ ಅಂಡರ್ಲೈನ್, ಡಬಲ್ ಅಂಡರ್ಲೈನ್ ಮಾಡಿ, ಕಾಣಿಸುತ್ತೆ ಹಿಂಗೆ. ಪೆನ್ಸಿಲಿಂದನೇ ಆರಾಮಾಗಿ ಮಾಡ್ಬೋದು. ಪೆನ್ಸಿಲ್ ಯೂಸ್ ಮಾಡಿ ಅಂಡರ್ಲೈನ್ಸು ಬಾಕ್ಸಸ್ ಹಾಕಬೇಕಾದ್ರೆ. ಕ್ವೆಶನ್ಸ್ ಆದಮೇಲೆ ಲೈನ್ ಹಾಕಿ ಸಪ್ರೇಟ್ ಮಾಡ್ಕೊಂಬಿಡಿ ಕ್ವೆಶನ್ಸ್ನ. ಆಯ್ತಾ? ಸ್ವಲ್ಪ ಸೆಗ್ರಿಗೇಷನ್ ಚೆನ್ನಾಗಿ ಕಾಣುತ್ತೆ, ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ, ಮೋಸ್ಟ್ ಇಂಪಾರ್ಟೆಂಟ್ಲಿ ಹೇಳಿದ್ನಲ್ಲ, ಇದನ್ನ ನೀವು ಇವಾಗಲೂ ಪ್ರಾಕ್ಟೀಸ್ ಮಾಡ್ಬೋದು. ಹೇಳ್ದೆಲ್ಲ ನೀವು ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿ ನೀವು ಎಲ್ಲಾನು ಅಂತ. ಕ್ವೆಶನ್ ಪೇಪರ್ ಫುಲ್ ಪೇಪರ್ ಸಾಲ್ವ್ ಮಾಡಿ, ನಿಮ್ಮ ಫೈನಲ್ ಪೇಪರ್ ಸಾಲ್ವ್ ಮಾಡಿ, ಪ್ರಿಪರೇಟರಿ ಪೇಪರ್ ಸಾಲ್ವ್ ಮಾಡಿ, ಮಾಡೆಲ್ ಪೇಪರ್ ಸಾಲ್ವ್ ಮಾಡಿ. ಫುಲ್ ಪೇಪರ್ಸ್ನ ಟೈಮರ್ ಹಚ್ಚಿ ಸಾಲ್ವ್ ಮಾಡಿ. 3 hours 15 minutes ತಾನೆ, 15 minutes ಪೇಪರ್ ಓದಬೇಕಾ, ತಗೊಳ್ಳಿ 15 minutes ಪೇಪರ್ ಓದಿ. 3 hours ಪೇಪರ್ ಸಾಲ್ವ್ ಮಾಡಬೇಕಾ, 3 hours ಪೇಪರ್ ಸಾಲ್ವ್ ಮಾಡಿ. ರೈಟ್? ರಿಪೀಟ್. ಸೊ ಅಟ್ಲೀಸ್ಟ್ ನೀವು ಪ್ರಿಪರೇಟರಿ ಪೇಪರ್ಸ್ ಆ್ಯಂಡ್ ಫೈನಲ್ ಪೇಪರ್ ಆದರೂ ಸಾಲ್ವ್ ಮಾಡಿ. ಈ 4 ಪೇಪರ್ಸ್ ಮಿನಿಮಮ್ ನೀವು ಸಾಲ್ವ್ ಮಾಡಲೇಬೇಕು. ಮಾಡೆಲ್ ಪೇಪರು ಇದೆ ನಿಮ್ಮ ಹತ್ರ, ಸಾಲ್ವ್ ಮಾಡಿ. ಇನ್ನೊಂದೇನು ಗೊತ್ತಾ, ಸ್ಮಾರ್ಟ್ ಇಲ್ಲಿ ಏನು ಅಂದರೆ ಪ್ರಾಕ್ಟೀಸ್, ಟ್ರೈನ್ ಯುವರ್ ಬ್ರೈನ್ ಟು ಪಿಕ್ ದ ಸ್ಮಾರ್ಟ್ ಕ್ವೆಶನ್. ಕರೆಕ್ಟ್ ಕ್ವೆಶನ್ನ ಪಿಕ್ ಮಾಡೋದು, ಆರ್ ಕ್ವೆಶನ್ ಇದ್ದಾಗ ಸರಿಯಾದ ಕ್ವೆಶನ್ನ ಪಿಕ್ ಮಾಡಿ ಸಾಲ್ವ್ ಮಾಡೋದು. ಯು ಹ್ಯಾವ್ ಟು ಟ್ರೈನ್ ಯುವರ್ ಸೆಲ್ಫ್, ಟ್ರೈನ್ ಯುವರ್ ಬ್ರೈನ್. ಓಕೆ? ಆ್ಯಂಡ್ ಆಲ್ಸೋ ಅದಾದಮೇಲೆ ನೀವು ಪೂರ್ತಿ ಪೇಪರ್ ಸಾಲ್ವ್ ಆದಮೇಲೆ 3 ಗಂಟೆ ಆಯಿತು, ನೀನು ಮುಂಚೆನೇ ಲೈಕ್ 2.5 ಅವರಲ್ಲಿ ಪೇಪರ್ ಮುಗಿಸಿದ್ರೆ ಇನ್ನೂ ½ an hour ಉಳಿದಿದೆ. 15 minutes ಪೇಪರ್ ರೀಚೆಕ್ ಮಾಡಿ. ಸ್ಪೆಂಡ್ ಯುವರ್ ಟೈಮ್. ಪೇಪರ್ನ ನೀಟಾಗಿ ಚೆಕ್ ಮಾಡಿ, ಕ್ವೆಶನ್ ಎಲ್ಲ ಆನ್ಸರ್ ಎಲ್ಲ ಬರ್ದಿದ್ದೀರಾ, ಎಲ್ಲ ಏನಾದರೂ ಮಿಸ್ ಆಗಿದೆ, ಕ್ಯಾಲ್ಕುಲೇಷನ್ ಸರಿ ಇದೆಯಲ್ಲೋ, ಒಂದ್ಸರಿ ಟಕ ಅಂತ 15 minutes ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಆಯ್ತಾ? ಇದಾದ್ಮೇಲೆ ಇನ್ನು 6 ಕ್ವೆಶನ್ಸ್ನ ಆಮೇಲೆ ಮತ್ತೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇನ್ನೇನು ಬಿಟ್ಟಿರ್ತೀರಲ್ಲ ಆ ಕ್ವೆಶನ್ಸ್ನ ಮತ್ತೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಷ್ಟು ಮಾಡಿ ನೀವೆಲ್ಲ ಕ್ವೆಶನ್ಸು ಕವರ್ ಆಗಿರುತ್ತೆ. ಆಯ್ತಾ? ಸೊ ನಾವು ಇಷ್ಟೆಲ್ಲ ಮಾಡಿದ್ದೀರಾ, ಪಕ್ಕಾ ಹೇಳ್ತೀನಿ ಇದನ್ನ ಫಾಲೋ ಮಾಡ್ದಲ್ಲಿ ನನ್ನ ಕಡೆಯಿಂದ ಹೇಳ್ತೀನಿ 88 of 80 ಬರುತ್ತೆ ಅಂತ. ನಿಮ್ಗೆ ಏನು ಅನ್ಸುತ್ತೆ ಹೇಳ್ತೀರಾ? ಇನ್ನೂ ಬರಲ್ಲ. ಯಾಕೆ ಗೊತ್ತಾ? ಕೆಲವೊಬ್ರು ಹೇಳ್ತೀರಾ ಮ್ಯಾಮ್ ಇನ್ನೂ ಬಂದಿಲ್ಲ. ಯಾಕೆ ಅಂತಂದರೆ ಇಷ್ಟೆಲ್ಲ ಮಾಡಿನೂ ನಿಮ್ಮ ಹತ್ರ ಏನಿಲ್ಲ, ಕಾನ್ಫಿಡೆನ್ಸ್ ಇಲ್ಲ, ಪೇಷನ್ಸ್ ಇಲ್ಲ. ಯು ಆರ್ ನಾಟ್ ಕಾಮ್, ಯು ಆರ್ ವೆರಿ ವರಿಡ್. ಸೊ ಐ ಆಮ್ ಟೆಲ್ಲಿಂಗ್ ಯು, ಹ್ಯಾವ್ ಸಮ್ ಕಾನ್ಫಿಡೆನ್ಸ್. ಸ್ವಲ್ಪ ಸ್ವೀಟ್ ತಿಂದಿರೋ ಥರ ಹ್ಯಾವ್ ಸಮ್ ಕಾನ್ಫಿಡೆನ್ಸ್, ಅದು ಬೇಕೇ ಬೇಕು. ಇಷ್ಟೆಲ್ಲ ಮಾಡಿದ್ದೀರಾ, ನೀವು ಎಕ್ಸಾಮಲ್ಲಿ ಚೆನ್ನಾಗಿ ಮಾಡ್ತೀರಾ. ಬಿ ಕಾಮ್. ಯಾಕಂದರೆ ಟೆನ್ಷನ್ ತೊಗೊಂಡ್ರೆ ಏನೂ ಆಗಲ್ಲ ಮಾರಾಯ. ಟೆನ್ಷನ್ನ ಬಿಟ್ಬಿಡಿ ಸೈಡ್ಗೆ. ಕ್ವೆಶನ್ ನೋಡಿದ ತಕ್ಷಣ ಅಂತ ಭಯ ಪಡೋಕ್ಕೆ ಹೋಗಬೇಡಿ. ಆ್ಯಂಗ್ಸೈಟಿ ವಿಲ್ ಡೂ ನಥಿಂಗ್ ಅಲ್ಲ. ಸೊ ಹಾಗೆ ಕ್ವೆಶನ್ ಓದಿದ್ರಾ, ಸರಿ ನನಗೆ ಬರುತ್ತೆ ಸಾಲ್ವ್ ಮಾಡ್ತೀನಿ ಆರಾಮಾಗಿ. ಬರಲ್ವಾ, ಸರಿ ಒಂದು ನಿಮಿಷ ಒಂದೊಂದು ಸೆಂಟೆನ್ಸ್ ಓದಿ ನೋಡ್ತೀವಿ. ಒಂದು ಸೆಂಟೆನ್ಸ್ ಓದ್ತಿರೋದ್ರಿಂದ ಈ ಕ್ವೆಶನ್ ಬರಿತೀನಿ, ಇನ್ನೊಂದು ಸೆಂಟೆನ್ಸ್ ಓದ್ತಿರೋದ್ರಿಂದ ಏನು ಬರುತ್ತಾ, ಅದರಿಂದ ಏನಾದ್ರು ಅರ್ಥ ಆಗುತ್ತಾ, ಬರಿಬೋದಾ, ಅದನ್ನ ಮಾಡ್ಕೊಳ್ಳಿ. ಒಂದೊಂದು ಸ್ಟೆಪ್ ವೈಸ್ ಮಾಡ್ತಾ ಹೋಗಿ, ಸ್ಟೆಪ್ ವೈಸ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಆಯಿತಾ? ಸೊ ಕಾಮ್ ಆ್ಯಂಡ್ ಕಾನ್ಫಿಡೆಂಟ್, ದೀಸ್ ಟು ಶುಡ್ ಬಿ ಯೋರ್ ಐಡೆಂಟಿಟಿ.
ಒನ್ ಮೋರ್ ಥಿಂಗ್, ಸ್ಟೇ ಹ್ಯಾಪಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಸ್ಟೇ ಹ್ಯಾಪಿ. ಎಕ್ಸಾಮ್ 1 ಬರೆದಾಗ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ನೀವು ಎಕ್ಸಾಮ್ 2 ಬರೀತಾ ಇದ್ದೀರಾ ಮಕ್ಕಳೇ. ಎಕ್ಸಾಮ್ 2 ಬರೆದಾದ್ಮೇಲೆ ಸ್ಟೇ ಹ್ಯಾಪಿ ಆ್ಯಂಡ್ ಜಸ್ಟ್ ಬಿ ವೆರಿ ಪಾಸಿಟಿವ್. ನೀವು ಬರೆದಿದ್ರಲ್ಲಿ ನಿಮಗೆ ಟ್ರಸ್ಟ್ ಇರಲಿ. ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಮಾಡೇ ಬರ್ತೀರಾ. ಐ ಆಮ್ ವಿತ್ ಯು ಥ್ರೂ ದ ಎಂಟೈರ್ ಪ್ರಿಪರೇಷನ್. ಇನ್ನೂ ಚೆನ್ನಾಗಿ ಸ್ಕೋರ್ ಮಾಡುವ. ಐ ವಾಂಟ್ ಟು ಸಿ ಮೋಸ್ಟ್ ಆಫ್ ಮೈ ಸ್ಟೂಡೆಂಟ್ಸ್ ಸ್ಕೋರಿಂಗ್ ರಿಯಲಿ ವೆಲ್ ಆ್ಯಂಡ್ ಹಿಟಿಂಗ್ ದರ್ ಟಾರ್ಗೆಟ್ಸ್. ನೋಡುವ ಎಷ್ಟು ಜನ ಏನು ಟಾರ್ಗೆಟ್ಸ್ ಇಟ್ಕೊಂಡಿದ್ದೀರಾ ಅಂತ ರೈಟ್ ಇನ್ ದ ಕಾಮೆಂಟ್ ಬಾಕ್ಸ್. ನಾನು ಚೆಕ್ ಮಾಡಬೇಕು. 80/80 ಅಂತ ನಾನು ಹೇಳ್ತಾ ಇದ್ದೀನಿ. ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್? ಕಾಮೆಂಟಲ್ಲಿ ಬರೀರಿ. ನೀವು ನಾನು ಹೇಳಿದ ಸ್ಟೆಪ್ಸಲ್ಲಿ ಯಾವುದನ್ನು ಫಾಲೋ ಮಾಡ್ತೀರಾ, ಯಾವುದು ನಿಮಗೆ ತುಂಬ ಇಷ್ಟ ಆಯಿತು ಅಂತ ಕೂಡ ಒಂದ್ಸರಿ ಕಾಮೆಂಟಲ್ಲಿ ಬರೀರಿ. ದೆನ್ ವಿಲ್ ಸಿ ಯು ಇನ್ ದ ಕ್ಲಾಸ್. ಟೇಕ್ ಕೇರ್. ಬಾಯ್.